ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು PUCT 2023 ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಪ್ರಾವಿಷನಲ್ ರಿಸಲ್ಟ್ಸ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಅದನ್ನು ಯಾವ ಥರ ಚೆಕ್ ಮಾಡೋದಂತ ಕ್ವಿಕ್ಕಾಗಿ ಒಂದ್ಸರಿ KE ವೆಬ್ಸೈಟ್ಗೆ ಹೋಗಿ ನೋಡೋಣ. ಸೊ ಇಲ್ಲಿ KE ವೆಬ್ಸೈಟಲ್ಲಿ ದ ಫಸ್ಟ್ ಲಿಂಕ್ ಇದೆಯಲ್ಲ, PGCET 2023 ಮೊದಲ ಸುತ್ತಿನ ಪ್ರಾವಿಷನಲ್ ಫಲಿತಾಂಶ ಲಿಂಕ್ ಅಂತ ಇದೆಯಲ್ಲ, ಸೊ ಅದನ್ನು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ PUCT ನಂಬರ್ ಕೊಟ್ಟರೆ ಸಾಕು. ಅದನ್ನು ಕೊಟ್ಟು ಜಸ್ಟ್ ಸಬ್ಮಿಟ್ ಮಾಡಿ ಆ್ಯಂಡ್ ಯು ವಿಲ್ ಗೆಟ್ ಯುವರ್ ರಿಸಲ್ಟ್ ಶೀಟ್. ಸೊ ಈ ಥರ ರಿಸಲ್ಟ್ ಶೀಟ್ ಬರುತ್ತೆ. ಸೊ ಇದರಲ್ಲಿ ನಿಮ್ಮ PUCT ನಂಬರ್, ನಿಮ್ಮ ಹೆಸರು ಇರುತ್ತೆ. ವೆರಿಫೈಡ್ ಕ್ಯಾಟಗರಿ ಅಂದರೆ ನೀವು ಯಾವ ಕ್ಯಾಟಗರಿ ಕ್ಲೇಮ್ ಮಾಡಿದ್ದೀರಾ, ನಿಮ್ಮ ರ್ಯಾಂಕ್ ಏನಿದೆ, ಆಮೇಲೆ ಡಿಸಿಪ್ಲಿನ್ ಯಾವುದು, ದಟ್ ಈಸ್ MBA, MC, MTech, ಯಾವ ಕಾಲೇಜ್ ಅಲಾಟ್ ಆಗಿದೆ ಈ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸಲ್ಲಿ, ಆಮೇಲೆ ಯಾವ ಕೋರ್ಸ್ ಅಲಾಟ್ ಆಗಿದೆ ನಿಮಗೆ, ಆ್ಯಂಡ್ ಅದ್ರದ್ದು ಫೀಸ್ ಎಷ್ಟು ಪೇ ಮಾಡಬೇಕು ನೀವು, 69,310 ಆ ಥರ ಎಲ್ಲ ಇರುತ್ತೆ. ಯಾವ ಕೆಟಗರಿಯಲ್ಲಿ ಅಲಾಟ್ ಆಗಿದೆ, ಸೊ ದಟ್ ಆಲ್ಸೋ ದೇ ವಿಲ್ ಮೆನ್ಷನ್. ಸೊ ದಿಸ್ ಡಸ್ ನಾಟ್ ಮೇಕ್ ಎನಿ ಡಿಫ್ರೆನ್ಸ್. ಓಕೆ ಸರ್, ನಂದು 3B ಇದೆ ಅಥವಾ SC ಇದೆ, ST ಇದೆ, ಬಟ್ ಹ್ಯಾವ್ ಗಾಟ್ ಅಲಾಟೆಡ್ ಇನ್ GM ಅಂತ ನಾಳೆ ಏನಾದರೂ ತೊಂದರೆ ಆಗುತ್ತಾ? ಇಟ್ಸ್ ನಾಟ್ ಲೈಕ್ ದ್ಯಾಟ್. ಆಮೇಲೆ ಅಲಾಟ್ಮೆಂಟ್ ಡೇಟು ಟುಡೇ ಅಂತ ಇದೆ. ಸೀರಿಯಲ್ ನಂಬರ್ ಆಫ್ ದ ಅಲಾಟೆಡ್ ಆಪ್ಷನ್ ಅಂದರೆ ನೀವು ಕೊಟ್ಟಿರೋ ಲಿಸ್ಟ್ ಆಫ್ ಕಾಲೇಜಸ್ಸಲ್ಲಿ ದ ಸೀರಿಯಲ್ ನಂಬರ್ ಆಫ್ ದ ಕಾಲೇಜ್ ವಿಚ್ ಈಸ್ ಅಲಾಟೆಡ್ ಟು ಯು. KVG ಇಂಜಿನಿಯರಿಂಗ್ ಕಾಲೇಜ್ದು ಫಸ್ಟ್ ಇತ್ತು, ಸೊ ಅದಕ್ಕೆ ಫಸ್ಟ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ದ ಫಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, ದಿಸ್ ಈಸ್ ಓನ್ಲಿ ಅ ರೌಂಡ್ 1 ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್. ಕ್ಯಾಂಡಿಡೇಟ್ ಶುಡ್ ನಾಟ್ ರಿಪೋರ್ಟ್ ಟು ದ ಕಾಲೇಜ್. ಸೊ ಇದು ಜಸ್ಟ್ ಪ್ರಾವಿಷನಲ್ ರಿಸಲ್ಟ್ ಅಷ್ಟೇ. ಫೈನಲ್ ರಿಸಲ್ಟ್ ವಿಲ್ ಬಿ ಅನೌನ್ಸ್ಡ್ ಟುಮಾರೋ. ಓಕೆ, ಸೊ ಇದ್ರ ಬೇಸ್ ಮೇಲೆ ನೀವು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಆಗಬೇಡಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಕಾಲೇಜಸ್ ಶುಡ್ ನಾಟ್ ಅಡ್ಮಿಟ್ ದ ಕ್ಯಾಂಡಿಡೇಟ್ ಅಗೇನೆಸ್ಟ್ ದಿಸ್ ರೌಂಡ್ 1 ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್. ಅಂದರೆ ಈ ಬೇಸ್ ಮೇಲೆ ಕಾಲೇಜ್ನವ್ರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ KEದವರು, ನೀವು ಯಾವುದೇ ಸ್ಟೂಡೆಂಟ್ಸ್ನ ಅಡ್ಮಿಟ್ ಮಾಡ್ಕೋಬೇಡಿ ಬೇಸ್ಡ್ ಆನ್ ದಿಸ್ ರಿಸಲ್ಟ್ ಅಂತ. ಆಮೇಲೆ ಆಬ್ಜೆಕ್ಷನ್ಸ್ ಇಫ್ ಎನಿ ಮೇ ಬಿ ಸೆಂಟ್ ಟು ಇಮೇಲ್. ಸೊ ಈ ಒಂದು ರಿಸಲ್ಟಲ್ಲಿ ನಿಮ್ಗೆ ಏನಾದರೂ ಆಬ್ಜೆಕ್ಷನ್ಸ್ ಇದ್ದರೆ ಅದನ್ನು ನೀವು KE ಅವರಿಗೆ ರಿಪೋರ್ಟ್ ಮಾಡ್ಬೋದು ಥ್ರೂ ಇಮೇಲ್ ಅಂತ ಹೇಳಿದ್ದಾರೆ. ದಟ್ ಟು ಬಿಫೋರ್ ಟುಮಾರೋ 11 AM ಅಂತ ಕೊಟ್ಟಿದ್ದಾರೆ. And last point, final seat allotment result will be published on 25th Jan 2024 after 2 PM. Actually, ಇವತ್ತೇ ಫೈನಲ್ ರಿಸಲ್ಟ್ ಬರಬೇಕಿತ್ತು, ಬಟ್ KE is delaying. We don't know why they are delaying so much. That's okay, we can't do anything. ಬಟ್ ಇವತ್ತು ಇದೇನು ರಿಸಲ್ಟ್ ಬಂದಿದೆ ಇದು ಪ್ರಾವಿಷನಲ್ ಮಾತ್ರ, ಫೈನಲ್ ಅಲ್ಲ. ಸೊ ಫೈನಲ್ ರಿಸಲ್ಟು ನಿಮಗೆ ನಾಳೆ ಬರುತ್ತೆ. ಸೊ ಯು ಹ್ಯಾವ್ ಟು ವೇಟ್ ಅನದರ್ ಡೇ. ದಟ್ಸ್ ಆಲ್ ಐ ವುಡ್ ಲೈಕ್ ಟು ಇನ್ಫಾರ್ಮ್ ಯು ಇನ್ ದಿಸ್ ವಿಡಿಯೋ. ಓಕೆ, ಸೊ ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಆ್ಯಂಡ್ ಐ ವಿಲ್ ಆನ್ಸರ್. ಆ್ಯಂಡ್ ಥ್ಯಾಂಕ್ ಯು ಈಚ್ ಒನ್ ಆಫ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟಿಲ್ ದ ಎಂಡ್. ಆ್ಯಂಡ್ ಐ ಆಲ್ಸೋ ವಿಶ್ ಈಚ್ ಒನ್ ಆಫ್ ಯು ಗುಡ್ ಲಕ್ ಫಾರ್ ಯುವರ್ ಟುಮಾರೋಸ್ ರಿಸಲ್ಟ್ಸ್.